ಯಾಕೆ ಏನಾಯ್ತೆ? ಅಜ್ಜಿ ಅಕ್ಕ ಇಲ್ಲಿ? ಪ್ರಿಯದರ್ಶಿನಿ ಏನೋ ಕೆಲಸ ಇದೆ ಅಂತ ಬೆಳಗ್ಗೆ ತಿಂಡಿನೂ ತಿಂದೆ. ಯಾಕೆ ಏನಾಯ್ತೆ? ಅಜ್ಜಿ ನಿನ್ನೆ ನಾನು ಪ್ರಿಯದರ್ಶಿನಿ ಅಕ್ಕ ಒಂದು ಆರ್ಟಿಕಲ್ ಬರೀಬೇಕು ಅಂತ ಮಾತಾಡ್ತಿದ್ವಲ್ಲ. ಯಾವುದೇ? ಅದೇ ಅಜ್ಜಿ, ಪಬ್ ಬಗ್ಗೆ. ಆ ಪಬ್ ಬಗ್ಗೆ ಆರ್ಟಿಕಲ್ ಬಂದಿದೆ. ಅಷ್ಟೇನಾ? ನಾನು ಏನಾಯಿತು ಅಂತ ಹೆದರಿಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬರೆದಿದ್ದಾಳೆ ಅಕ್ಕ. ಈಗ ಖಂಡಿತವಾಗಿ ಆ ಪಬ್ನವರು ಆ ಜಾಗನ ಖಾಲಿ ಮಾಡ್ತಾರೆ. ಏನು ಮಾಡಿರ್ತಾರೋ, ನನಗಂತೂ ಭಯ. ಇದೆಲ್ಲ ನಿಮಗೆ ಯಾಕ್ರೆ ಬೇಕಿತ್ತು? ನೀವು ಬೇರೆ ಒಬ್ಬೊಬ್ಬರೇ ರೋಡಲ್ಲಿ ಓಡಾಡ್ತಿರ್ತೀರಾ. ನಾಳೆ ಏನಾಗುತ್ತೋ ಏನೋ ಅಂತ. ಅಯ್ಯೋ ಏನೂ ಆಗೋದಿಲ್ಲ, ನೀನು ಸುಮ್ಮನೆ ಇರಜ್ಜಿ. ಅಲ್ಲ ಕಣೆ ವೈದೇಹಿ, ಪ್ರಿಯದರ್ಶಿನಿ ಏನೋ ಆರ್ಟಿಕಲ್ ಬರೆದ್ಲು, ಅದು ಪೇಪರ್ನಲ್ಲಿ ಬಂತು ಅಂತ ನಾವು ನೆಹರು ನಗರ ರೆಸಿಡೆನ್ಸಿನವರು ಸಂತೋಷ ಪಡ್ಬೋದು. ಆದರೆ ಆ ಪಬ್ನವನು, ಅವನಿಗೆ ಮಿನಿಸ್ಟ್ರ್ ಲೆವೆಲ್ನಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳ್ತಿದ್ರಿ. ಈಗ ನೀವು ಈ ಆರ್ಟಿಕಲ್ ಬಂದಿದ್ದಕ್ಕೆ ಅವನ ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ. ಆಮೇಲೆ ಅವನು ನಿಮ್ಮನ್ನು ಸುಮ್ಮನೆ ಬಿಡ್ತಾನಾ? ಯಾರು? ನಮಸ್ಕಾರ ಮೇಡಮ್. ನಮಸ್ತೆ. ಪ್ರಿಯದರ್ಶಿನಿ ಅವರು ಮನೇಲಿದ್ದಾರಾ? ನೀವು? ನನ್ನ ಹೆಸರು ಸತೀಶ್ ಬಾಬು ಅಂತ. ನಮ್ಮದೊಂದು ಸಣ್ಣ ಪಬ್ ಇದೆ ನೆಹರು ನಗರದಲ್ಲಿ. ಪ್ರಿಯದರ್ಶಿನಿ ಅವರು ಅವರಿಲ್ಲ. ಏನು ಹೇಳಬೇಕಿತ್ತು? ತುಂಬ ಇದೆ. ಒಳಗೆ ಬರ್ಬೋದಾ ಮೇಡಮ್? ಬನ್ನಿ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ. ನೇರ ವಿಷಯಕ್ಕೆ ಬರ್ತೀನಿ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ನೀವು ಗೆಸ್ ಮಾಡಿರ್ಬೇಕಲ್ಲ. ಈ ಆರ್ಟಿಕಲ್ ವಿಚಾರಕ್ಕ? ಪರವಾಗಿಲ್ವೇ, ಕರೆಕ್ಟಾಗಿ ಗೆಸ್ ಮಾಡಿದ್ದೀರಿ. ಪ್ರಿಯದರ್ಶಿನಿ ಅವ್ರಿಗೆ ನೀವೇನಾಗಬೇಕು? ನಾನು ಪ್ರಿಯದರ್ಶಿನಿಯವ್ರಿಗೆ ತಂಗಿ ಆಗಬೇಕು. ನೀವು ಬಂದ ವಿಷಯ ನೋಡಿ ಮೇಡಮ್, ನನ್ನ ಪಬ್ ಬಗ್ಗೆ ಹೀಗೆ ಬರೆದಿದ್ದಾರಲ್ಲ, ಇದು ಸರಿನಾ? ನನಗೆ ಕೋಪ ಬರೋದಿಲ್ವಾ? ಯಾಕೆ ಸರಿ ಇಲ್ವಾ? ನೋಡಿ ಸರ್, ನಿಮ್ಮ ಪಬ್ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬಂದಿದೆ. ಒಂದು ಪೇಪರ್ನ ರೀಜನಲ್ ಎಡಿಟರ್ ಆಗಿ ಇಂಥ ವಿಷಯದ ಬಗ್ಗೆ ಅಕ್ಕ ಬರಿಬೇಕಾದ್ದು ಅವ್ಳ ಕರ್ತವ್ಯ ಅಲ್ವಾ? ಅವ್ರು ಬರಿಬೇಕಾಗಿರೋ ವಿಷಯಗಳು ತುಂಬ ಇವೆ. ಅವನು ಬರೆದ್ರೆ ಸಾಕು. ಅದು ಬಿಟ್ಟು ಬೇಡದಕ್ಕೆ ತಲೆ ಹಾಕಿದ್ರೆ ಸುಮ್ಮನೆ ಇರಬೇಕಾ? ನೋಡಿ, ಈ ರೀತಿ ಸುಮ್ಮನೆ ಇರಿ ಅಜ್ಜಿ, ಇದು ಬೇಡದೇ ಇರೋ ವಿಷಯ ಅಲ್ಲ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನೀವು ದೇವಸ್ಥಾನ, ಸ್ಕೂಲ್ ಅಥವಾ ಯಾವುದೇ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಪಬ್ ಇಡಬಾರ್ದು. ಆದರೆ ನಿಮ್ಮ ಪಬ್ ಇರೋದು ದೇವಸ್ಥಾನ, ಸ್ಕೂಲ್, ರೆಸಿಡೆನ್ಷಿಯಲ್ ಏರಿಯಾದಲ್ಲೇ. ನಿಮ್ಮ ಪಬ್ಬಿಂದ ಆ ಏರಿಯಾದಲ್ಲಿರೋ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ. ನಿಮ್ಮ ಪಬ್ಬಿಗೆ ಬರೋ ಹುಡುಗರು ಆ ಹುಡುಗಿರನ್ನ ರೇಗಿಸ್ತಾರಂತೆ. ಅಲ್ಲೇ ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದು ಎಲ್ಲ ಮಾಡ್ತಾರಂತೆ. ನಮ್ಮ ಬಿಸ್ನೆಸ್ಸೇ ಹಾಗೆ. ಇದಕ್ಕೋಸ್ಕರ ನಾವು ಆ ಹುಡುಗನ ತಡೆಯೋಕ್ಕಾಗೋದಿಲ್ಲ. ನಾವು ತಡೆದ್ರೆ ನಮಗೆ ಕಸ್ಟಮರ್ಸ್ ಬರೋದಾದ್ರೆ ಹೇಗೆ? ಅದು ಅಲ್ಲದೆ ಅವ್ರ ಹುಡುಗರು ಮೇಡಮ್, ಈಗ ಎಂಜಾಯ್ ಮಾಡಿದೆ ಇನ್ಯಾವಾಗ ಮಾಡ್ತಾರೆ ಪಾಪ? ಬೇರೆ ಹೆಣ್ಮಕ್ಳನ್ನ ಚುಡಾಯಿಸೋದು ನಿಮ್ಮ ಪ್ರಕಾರ ಎಂಜಾಯಾ? ಸಾರಿ ಸರ್, ನಿಮ್ಮ ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ ಅಂತ ನಾವು ಆರ್ಟಿಕಲ್ ಬರೀದೇ ಇರೋದಕ್ಕಾಗೋದಿಲ್ಲ. ನೀವು ಬುದ್ಧಿವಂತರು, ನಿಮಗೆ ಇಷ್ಟರಲ್ಲೇ ಅರ್ಥ ಆಗಿರಬೇಕು. ಇಲ್ಲ ಅಂದರೂ ಏನೂ ಮಾಡೋದಕ್ಕಾಗೋದಿಲ್ಲ. ಪ್ರಿಯದರ್ಶಿನಿ ಅವ್ರಿಗೆ ಹೀಗೆ ಹೇಳಿಬಿಡಿ.
ಅಕ್ಕ ಆರ್ಟಿಕಲ್ ಪಬ್ಲಿಷ್ ಮಾಡಬೇಕಿತ್ತು, ಅದನ್ನು ಮಾಡಿದ್ದು ಆಗಿದೆ. ಅದ್ರ ಬಗ್ಗೆ ಈಗ ನಾವೇನು ಮಾಡೋಕ್ಕಾಗೋದಿಲ್ಲ, ನೀವು ಏನು ಮಾಡೋದಕ್ಕಾಗೋದಿಲ್ಲ. ಅಷ್ಟು ಸುಲಭ ಅಲ್ಲ ಮೇಡಮ್. ಒಂದು ಆರ್ಟಿಕಲ್ ಬರೆದ ತಕ್ಷಣ ನನ್ನ ಪಬ್ ಮುಚ್ಚೋಗೋದಕ್ಕೆ ನನ್ನ ಹಿಂದೆ ಯಾರ್ಯಾರಿದ್ದಾರೆ ಅಂತ ನೀವು ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಹಿಂದೆನೂ ಹೀಗೆ ಬೇಕಾದಷ್ಟು ಜರ್ನಲಿಸ್ಟ್ಗಳು ನನ್ನ ಬಗ್ಗೆ ಆರ್ಟಿಕಲ್ ಬರೆಯೋಕ್ಕೆ ಹೋಗಿದ್ರು. ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ದೀನಿ ನಾನು. ನೀವು ಲೇಡೀಸು, ಅದಕ್ಕೆ ವಾರ್ನಿಂಗ್ ಕೊಡೋಕ್ಕೆ ಬಂದಿದ್ದೀನಿ. ನಿಮ್ಮ ಅಕ್ಕಂಗೆ ಹೇಳಿಬಿಡಿ, ಇನ್ಮೇಲೆ ನನ್ನ ಮೇಲಾಗಲಿ ನನ್ನ ಪಬ್ ಮೇಲಾಗಲಿ ಆರ್ಟಿಕಲ್ ಬರೆಯೋ ಹಾಗಿಲ್ಲ ಅಂತ. ಇನ್ನು ಬರ್ತೀನಿ. ಪ್ರಿಯದರ್ಶಿನಿ ಅವ್ರಿಗೆ ಹೇಳಿಬಿಡಿ ನಾ ಬಂದಿದ್ದೆ ಅಂತ. ಬರ್ತೀನಮ್ಮ. ಅಲ್ಲ ಕಣೆ, ಯಾಕೆ ಹಾಗೆ ಮಾತಾಡಿ ಕಳಿಸ್ದೆ? ಅವನು ದೊಡ್ಡ ರೌಡಿ ಥರ ಕಾಣಿಸ್ತಾನೆ. ನಾಳೆ ನೀನೊಬ್ಬಳೇ ಹೋಗೋವಾಗ ಏನಾದರೂ ಮಾಡಿಬಿಟ್ರೆ? ಏನೂ ಆಗೋದಿಲ್ಲ ಅಜ್ಜಿ, ನೀನು ಸುಮ್ಮನೆ ಇರೋ. ಅಕ್ಕ ಇದನ್ನು ಹ್ಯಾಂಡಲ್ ಮಾಡ್ತಾಳೆ. ಅವಳಿಗೇನು ಇದೆಲ್ಲ ಹೊಸದಾ? ಈ ಥರದ್ದು ಎಷ್ಟೋ ನೋಡಿರ್ತಾಳೆ. ಹೊಸದೋ ಹಳೇದು, ನಮ್ಮ ಗ್ರಹಚಾರ ಯಾವತ್ತೂ ಒಂದೇ ಥರ ಇರೋಲ್ಲ. ನಿಮಗೂ ಅರ್ಥವಾಗೋಲ್ಲ. ಸುಮ್ಮನೆ ಮೊಂಡು ಧೈರ್ಯ ಮಾಡ್ತೀರಾ. ನಿಮಗೆ ಯಾರು ಹೇಳಬೇಕು? ಅಜ್ಜಿ, ಜರ್ನಲಿಸಮ್ ಫೀಲ್ಡಲ್ಲಿ ಇದೆಲ್ಲ ಕಾಮನ್. ಹೀಗೆ ಎದುರ್ಕೊಂಡ್ರೆ ಹೇಗೆ? ನಿನಗೆ ಹೇಳಿ ಪ್ರಯೋಜನ ಇಲ್ಲ. ಪ್ರಿಯದರ್ಶಿನಿ ಬರಲಿ, ಅವಳ ಹತ್ರನೇ ಮಾತಾಡ್ತೀನಿ. ಏನಾಯ್ತು ವಿನಯ್ ಚಂದ್ರ? ಆ ಲಾಯರ್ ಆಫೀಸ್ಗೆ ಹೋದ ಕೆಲಸ? ವಿಷಯ ತಿಳ್ಕೊಂಬಂದಿದ್ದೀನಿ ಸರ್. ರಮಾನಂದ ಸ್ವಾಮಿಗಳಿಗೆ ರಾಮ್ ಪ್ರಸಾದ್ ಮತ್ತು ವಿಶ್ವನಾಥ್ ಅಂತ ಇಬ್ಬರು ಜೂನಿಯರ್ಸ್ ಇದ್ದಾರೆ. ಅದರಲ್ಲಿ ರಾಮ್ ಪ್ರಸಾದ್ ಅವ್ರ ರೈಟ್ ಹ್ಯಾಂಡು. 10 ವರ್ಷದ ಹಿಂದೆ ಅವ್ರ ಜೂನಿಯರಾಗಿ ಕೆಲಸಕ್ಕೆ ಸೇರಿದವನು ಈಗ ಅವ್ರ ಪಾರ್ಟ್ನರಾಗಿ ಬೆಳೆದಿದ್ದಾನೆ. ಏನನ್ಸುತ್ತೆ ಆ ರಾಮ್ ಪ್ರಸಾದ್ ಬಗ್ಗೆ? ನೋಡೋದಕ್ಕೆ ಸಿಂಪಲ್ ಮನುಷ್ಯ, ಆದರೆ ತುಂಬ ಎಫಿಷಿಯೆಂಟ್ ಅಂತೆ. ಅವನ ಕೊಲೀಗ್ಸ್ ಎಲ್ಲ ತುಂಬ ಹೊಗಳ್ತಾರೆ. ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಂತೆ. ಆದರೆ ಮನೆಯಲ್ಲಿ ಬಡತನ, ಸ್ವಂತ ಪ್ರಾಕ್ಟೀಸ್ ಸೆಟಪ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕಿಂಗ್ ಇಲ್ಲ. ಅದಕ್ಕೆ ರಮಾನಂದ ಸ್ವಾಮಿ ಅವ್ರ ಹತ್ರ ಜೂನಿಯರ್ ಆಗಿದ್ದಾನೆ. ಅವ್ರ ಕೇಸ್ಗಳನ್ನೆಲ್ಲ ಇವನೇ ನಡೆಸ್ತಾನಂತೆ. ಆದರೆ ಕ್ಲೈಂಟ್ಗಳಿಂದ ಬರೋ ಸಂಪಾದನೆ ಮಾತ್ರ ರಮಾನಂದ ಸ್ವಾಮಿಗಳ ತಿಜೋರಿಗೆ ಹೋಗುತ್ತಂತೆ. ಅದ್ರ ಬಗ್ಗೆ ರಾಮ್ ಪ್ರಸಾದ್ಗೆ ಸ್ವಲ್ಪ ಅಸಮಾಧಾನ ಇದೆ. ಪಾರ್ಟ್ನರ್ ಅಂತ ಅನ್ನಿಸ್ಕೊಂಡ್ರು ಇನ್ನೂ ಜೂನಿಯರ್ ಆಗೇ ಕೆಲಸ ಮಾಡ್ತಿದ್ದಾನೆ. ಈಗ ನಮ್ಮ ವಿರುದ್ಧ ಸ್ಟೇ ತರೋ ಕೇಸನ್ನು ಅಷ್ಟೇ ರಮಾನಂದ ಸ್ವಾಮಿಗಳು ಅದನ್ನು ರಾಮ್ ಪ್ರಸಾದ್ಗೆ ಒಪ್ಪಿಸೋಗಿದ್ದಾರಂತೆ. ಇದನ್ನೆಲ್ಲ ಆಫೀಸ್ನಲ್ಲಿ ತುಂಬ ಸೂಕ್ಷ್ಮವಾಗಿ ವಿಚಾರಿಸಿ ತಿಳ್ಕೊಂಡೆ. ಏನ್ರಿ ಪ್ರಯೋಜನ ಇದರಿಂದ? ಅವನಿಂದ ನಮಗೇನು ಉಪಕಾರ ಆಗಲ್ವಲ್ಲ ಸರ್? ಅವನಿಂದ ನಮಗೆ ಉಪಕಾರ ಆಗುತ್ತೆ. ಏನು ಹೇಳ್ತಿದ್ದೀರಿ? ಈಗ ರಾಮ್ ಪ್ರಸಾದ್ಗೆ ಜೂನಿಯರ್ ಆಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಬೇರೆ ಕಡೆ ಒಳ್ಳೆ ಆಫರ್ ಬಂದರೆ ಅವನು ರಮಾನಂದ ಸ್ವಾಮಿಗಳ ಆಫೀಸನ್ನು ಬಿಡೋದಕ್ಕೆ ಸಿದ್ಧವಾಗಿದ್ದಾನೆ. ಅಂದರೆ ನಿಮ್ಮ ಕಂಪ್ನಿನಲ್ಲಿ ಅವನಿಗೊಂದು ಪೋಸ್ಟ್ ಕ್ರಿಯೇಟ್ ಮಾಡಿಕೊಡೋದು ನಿಮಗೇನು ಕಷ್ಟ ಆಗಲ್ಲ. ನನಗೆ ಅರ್ಥ ಆಗ್ತಿಲ್ಲ ವಿನಯ್ ಚಂದ್ರ, ಬಿಡ್ಸ್ ಸರಿಯಾಗಿ ಹೇಳಿ. ಸರ್, ಈಗ ರಮಾನಂದ ಸ್ವಾಮಿಯವರು ಆಶ್ರಮದ ಎಲ್ಲ ಲೀಗಲ್ ಮ್ಯಾಟರ್ಸ್ನು ರಾಮ್ ಪ್ರಸಾದ್ಗೆ ಒಪ್ಪಿಸಿ ಹೋಗಿದ್ದಾರೆ. ಅಂದರೆ ಈಗ ಸದ್ಯಕ್ಕೆ ಆಶ್ರಮದ ಪರವಾಗಿ ಲಾಯರ್ ಅಂತ ಇರೋದು ರಾಮ್ ಪ್ರಸಾದ್. ನಾವು ಇವನನ್ನು ನಮ್ಮ ಫೇವರಬಲ್ ಆಗಿ ಮಾಡಿಕೊಂಡ್ರೆ ನಮ್ಮ ವಿಷಯದಲ್ಲಿ ಇವನಿಗೆ ಆಬ್ಲಿಗೇಷನ್ ಇರುತ್ತೆ. ಇನ್ನೊಂದು ವಿಷಯ ಸರ್, ರಾಮ್ ಪ್ರಸಾದ್ ತುಂಬ ಬುದ್ಧಿವಂತ ಅನ್ನೋ ಕಾರಣಕ್ಕೆ ರಮಾನಂದ ಸ್ವಾಮಿಯವರು ಇವನನ್ನು ಬೆಳೆಯೋದಕ್ಕೆ ಬಿಡ್ತಾ ಇಲ್ವಂತೆ. ಇದ್ರ ಬಗ್ಗೆ ರಾಮ್ ಪ್ರಸಾದ್ಗೆ ತುಂಬ ಅಸಮಾಧಾನ ಇದೆ.
ಪರಿಸ್ಥಿತಿ ಹೀಗಿರುವಾಗ ಅವನನ್ನು ನಮ್ಮ ಕಡೆ ಹೇಳ್ಕೊಳ್ಳೋದು ಕಷ್ಟ ಏನು ಅನ್ಸಲ್ಲ. ರಾಮ್ ಪ್ರಸಾದು ನಮ್ಮ ಕಂಪ್ನಿಗೆ ಸೇರ್ಕೊಳ್ಳೋಕೆ ಒಪ್ಕೊಳ್ಳದೆ ಇದ್ರೆ ಏನು ಅವ್ರ ಮನೇಲೇನು ಚಿನ್ನದ ಮಳೆ ಸುರಿತಿದೆಯಾ ಸರ್ ಅವನು ಈ ಥರ ಜಂಬ ಮಾಡೋದಕ್ಕೆ? ತಿಂಗಳಿಗೆ 10,000 ರೂಪಾಯಿ ಕೂಡ ಸರಿಯಾಗಿ ಸಿಗಲ್ಲ ಅವನಿಗೆ. ಇನ್ನು ನೀವು ಫಿಕ್ಸ್ಡ್ ಸ್ಯಾಲ್ರಿ ಕೊಟ್ಟು ಅವನನ್ನು ಅಪಾಯಿಂಟ್ ಮಾಡ್ಕೋತೀನಿ ಅಂದರೆ ಅವನು ಯಾಕೆ ಬೇಡ ಅಂತಾನೆ? ಆದರೆ ರಮಾನಂದ ಸ್ವಾಮಿ ಬರೋವರೆಗೂ ಅವನನ್ನು ಅಪಾಯಿಂಟ್ ಮಾಡ್ಕೊಳ್ಳೋದು ಎಥಿಕಲ್ ಅಲ್ಲ ಅನಿಸುತ್ತೆ. ಎಥಿಕ್ಸ್ ವಿರುದ್ಧವಾಗಿ ನೀವು ಹೋಗುವಂಥ ಅವಶ್ಯಕತೆನೇ ಇಲ್ಲ ಸರ್. ನೀವು ಒಬ್ಬ ವೆಲ್ ವಿಷರ್ ಆಗಿ ಅವನಿಗೆ ಜಾಬ್ ಆಫರ್ ಮಾಡ್ತಿದ್ದೀರಾ ಅಂತ ಅವನಿಗೆ ಮನವರಿಕೆ ಆದರೆ ಅಷ್ಟೇ ಸಾಕು. ಬನ್ನಿ ರಾಮ್ ಪ್ರಸಾದ್. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವರು ಜಗದೀಶ್ವರ್ ಪಾಟಂಕರ್. ಗೊತ್ತು, ಫೇಮಸ್ ಇಂಡಸ್ಟ್ರಿಯಲಿಸ್ಟ್. ಅವ್ರ ಮನೆಗೆ ಬಂದು ಅವ್ರನ್ನ ಭೇಟಿ ಆಗ್ತಿರೋದು ತುಂಬ ಸಂತೋಷ ಆಗ್ತಾಯಿದೆ. ಸರ್, ಇವರು ರಾಮ್ ಪ್ರಸಾದ್ ಅಂತ ರಮಾನಂದ ಸ್ವಾಮಿಗಳ ಪಾಠ. ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು ರಾಮ್ ಪ್ರಸಾದ್. ನೀವು ಒಬ್ಬ ಮೆರಿಟ್ ಸ್ಟೂಡೆಂಟ್ ಅಂತ ಕೇಳ್ಪಟ್ಟೆ. ಆ ನಿಮ್ಮ ಕ್ವಾಲಿಫಿಕೇಷನ್ಗೋಸ್ಕರ ನಿಮಗೊಂದು ಆಪರ್ಚುನಿಟಿ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ. ಏನು ಹೇಳ್ತಾ ಇದ್ದೀರಿ ಸರ್? ನೀವು ಕೇಸಸ್ನ ಹ್ಯಾಂಡಲ್ ಮಾಡೋದನ್ನು, ಕೋರ್ಟಲ್ಲಿ ಆರ್ಗ್ಯೂ ಮಾಡೋದನ್ನು ನಮ್ಮ ವಿನಯ್ ಚಂದ್ರ ಆಗಾಗ ನೋಡ್ತಾ ಇರ್ತಾರಂತೆ. ನಮ್ಮ ಫೈನಾನ್ಸ್ ಆಫೀಸ್ನಲ್ಲಿ ಒಂದು ಲೀಗಲ್ ಅಡ್ವೈಸರ್ ಪೋಸ್ಟು ಖಾಲಿ ಇದೆ. ಅದಕ್ಕೆ ಎಲಿಜಿಬಲ್ ಆಗಿರೋ ಮೆರಿಟೆಡ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ವಿನಯ್ ಚಂದ್ರ ನಿಮ್ಮ ಹೆಸರು ಸಜೆಸ್ಟ್ ಮಾಡಿದ್ರು. ವಿನಯ್ ಚಂದ್ರ ಅವರ ರೆಕಮೆಂಡೇಷನ್ನ ನಾನು ಯಾವತ್ತೂ ತೆಗೆದುಹಾಕಲ್ಲ. ಒಳ್ಳೆ ಎಫಿಷಿಯೆಂಟ್ ಆಗಿರೋ ಪರ್ಸನ್ನೇ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋಕ್ಕೆ ನಿಮ್ಮನ್ನು ಕರೆಸಿದೆ. ಸರ್, ಕೆಲಸಕ್ಕೋಸ್ಕರ ಎಷ್ಟೋ ಕಡೆ ಓಡಾಡಿದೆ. ಅಂಥದ್ರಲ್ಲಿ ಮನೆ ಬಾಗಿಲಿಗೆ ಕರೆಸ್ಕೊಂಡು ಇಂಥ ಆಪರ್ಚುನಿಟಿನ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ಈಗಲೇ ಹೇಳಿ. ನಿಮಗೆ ತಿಂಗಳಿಗೆ 25,000 ರೂಪಾಯಿ ಸಂಬಳ, ನಿಮ್ಮ ಕೆಲಸ ನೋಡಿಕೊಂಡು ಆಮೇಲೆ ನಿಮಗೆ ಪ್ರಮೋಷನು, ಇನ್ಕ್ರಿಮೆಂಟ್ ಎಲ್ಲ ಕೊಡ್ತೀವಿ. ನಮ್ಮ ಕಂಪನಿ ಕಡೆಯಿಂದ ಕ್ವಾರ್ಟರ್ಸ್ ಕೂಡ ಕೊಡ್ತೀವಿ. ಮುಂದೆ ನಮ್ಮ ಹೌಸಿಂಗ್ ಸೊಸೈಟಿಯಿಂದ ನಿಮಗೆ ಸೈಟ್ ತಗೊಳ್ಳೋ ಫೆಸಿಲಿಟಿ ಕೂಡ ಸಿಗುತ್ತೆ. ಯೋಚನೆ ಮಾಡಿ. ಇದರಲ್ಲಿ ಯೋಚನೆ ಮಾಡೋ ಅಂಥದ್ದೇನಿದೆ ಸರ್? ಕೈ ತುಂಬ ಸಂಬಳ ಬರೋ ಅಂಥ ಕೆಲಸನ ಬೇಡ ಅನ್ನೋ ಪರಿಸ್ಥಿತಿಲಿ ನಾನಿಲ್ಲ ಸರ್. ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನದು? ಸರ್, ನಮ್ಮ ಸೀನಿಯರು ಫಾರಿನ್ ಟೂರ್ ಹೋಗಿದ್ದಾರೆ. ಬರೋದಕ್ಕೆ ಇನ್ನೂ 15 ದಿವಸ ಆಗುತ್ತೆ. ಅಲ್ಲಿವರೆಗೂ ಅವ್ರ ಕೇಸ್ಗಳನ್ನ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಅವ್ರು ಬರೋವರೆಗೂ ಆ ಕೇಸ್ಗಳನ್ನ ಬಿಟ್ಟು ಬರೋಕ್ಕಾಗೋದಿಲ್ಲ ಸರ್. ದಯವಿಟ್ಟು ಸ್ವಲ್ಪ ದಿನ ಟೈಮ್ ಕೊಟ್ಟರೆ. ನೀವು ನಾಳೆಯಿಂದನೇ ಬಂದು ಜಾಯ್ನ್ ಆಗಿದರೆ ತುಂಬ ಚೆನ್ನಾಗಿರೋದು. ಬಹಳ ಕೆಲಸಗಳು ಪೆಂಡಿಂಗ್ ಇದೆ. ನೀವು ನೋಡಿದ್ರೆ 15 ದಿನ ಟೈಮ್ ಕೇಳ್ತಾ ಇದ್ದೀರಿ. ಸರಿ, ಹೋಗಲಿ ಬಿಡಿ. ನಿಮ್ಮ ಪ್ರಾಬ್ಲಮ್ಮು ನನಗೆ ಅರ್ಥ ಆಗುತ್ತೆ. ನಾನು 15 ದಿನಗಳು ಕೊಡ್ತೀನಿ ನಿಮಗೆ ಜಾಯ್ನಿಂಗ್ ಟೈಮ್ ಅಂತ. ನೀವು ಆದಷ್ಟು ಬೇಗ ಬಂದು ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಇಲ್ಲದೇ ಇದ್ದರೆ ನಾವು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕಾಗತ್ತೆ. ಖಂಡಿತ ಹಾಗಾಗಲ್ಲ ಸರ್. ನಮ್ಮ ಸೀನಿಯರ್ ಬಂದ ತಕ್ಷಣ ಅವರಿಂದ ರಿಲೀವಿಂಗ್ ಆರ್ಡರ್ ತೊಗೊಂಡು ನಿಮ್ಮ ಆಫೀಸಿಗೆ ಬಂದು ಜಾಯಿನ್ ಆಗ್ತೀನಿ ಸರ್. ಸರಿ, ನೀವೇನು ಹೊರಡ್ಬೋದು. ಥ್ಯಾಂಕ್ ಯು ಸರ್. ರಾಮ್ ಪ್ರಸಾದ್, ಒಂದು ನಿಮಿಷ. ಈ ವಿಷಯನ ಈಗಲೇ ಪ್ರಚಾರ ಮಾಡೋದಕ್ಕೆ ಹೋಗ್ಬೇಡಿ. ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ ಅಂತ ನಿಮ್ಮ ಆಫೀಸ್ನಲ್ಲಿ ಗೊತ್ತಾದರೆ ನೀವು ನಿಮ್ಮ ಸೀನಿಯರ್ ವಿರುದ್ಧ ನಡ್ಕೋತಿದ್ದೀರಿ ಅಂತ ಜನ ಮಾತಾಡ್ಕೊಳ್ತಾರೆ. ಸುಮ್ಮನೆ ಕೆಟ್ಟ ಹೆಸರು ತಗೊಂಡು ನಮ್ಮ ಕಡೆ ಬರಬೇಡಿ. ನೀವು ನಿಮ್ಮ ಲಾಯರ್ ಬಂದಮೇಲೆ ಅವ್ರಿಗೆ ವಿಷಯ ಎಲ್ಲ ತಿಳಿಸ್ಬಿಟ್ಟು ಬನ್ನಿ. ಆಮೇಲೆ ನಾವು ಸುಮ್ಮನೆ ನಿಮ್ಮನ್ನು ಮಿಸ್ಗೈಡ್ ಮಾಡಿ ನಮ್ಮ ಆಫೀಸ್ಗೆ ಅಪಾಯಿಂಟ್ ಮಾಡ್ಕೊಂಡ್ವಿ ಅಂತ ಯಾರು ಬ್ಲೇಮ್ ಮಾಡಬಾರ್ದು. ಖಂಡಿತ ಇಲ್ಲ ಸರ್. ನೀವು ಹೇಳಿದಾಗೆ ನೋಡ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್. ನಾನಿನ್ನು ಬರ್ತೇನೆ ಸರ್. ವಿನಯ್ ಚಂದ್ರ ಸರ್, ನಮ್ಮ ಪ್ಲ್ಯಾನ್ ಬಗ್ಗೆ ನೀವೇನಾದರೂ ಅವ್ನು ಹೇಳಿದ್ದೀರಾ? ಇಲ್ಲ ಸರ್, ಅವನಿಗೆ ನಮ್ಮ ಪ್ಲ್ಯಾನ್ ಬಗ್ಗೆ ಯಾವ ಸುಳಿವೂ ಇಲ್ಲ. ಅವನು ಮೆರಿಟ್ ಮೇಲೆ ನಾವು ಅವನ್ನ ಅಪಾಯಿಂಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾನೆ.
ರಾಮ್ ಪ್ರಸಾದ್ಗೆ 25,000 ರೂಪಾಯಿ ತಿಂಗಳಿಗೆ ಸಂಬಳ ಕೊಡೋದು ನನಗೇನು ದೊಡ್ಡದಲ್ಲ. ರಾಮ್ ಪ್ರಸಾದ್ನ ನಮ್ಮ ಕಡೆ ಮಾಡ್ಕೊಳ್ಳೋದ್ರಿಂದ ನೀವು ಹಾಕಿರೋ ಪ್ಲಾನ್ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಾದರೆ ಅವನಿಗೆ ನಮ್ಮ ಆಫೀಸಲ್ಲಿ ಅಪಾಯಿಂಟ್ಮೆಂಟ್ ಕೊಡೋದು ವ್ಯರ್ಥ ಆಗಲ್ಲ ಅನ್ಕೋತೀನಿ. ಆಮೇಲೆ ಅವನ ಕೆಲಸ ಸರಿಯಾಗಿಲ್ಲದೆ ಇದ್ದರೆ ಟರ್ಮಿನೇಟ್ ಮಾಡಿದ್ರಾಯ್ತು. ಆದರೆ ಸದ್ಯಕ್ಕೆ ಅವನಿಗೆ ನಾವು ಅಪಾಯಿಂಟ್ ಮಾಡ್ಕೋತಿದ್ದೀವಿ ಅನ್ನೋ ನಂಬಿಕೆ ಬಂದರೆ ಸಾಕು. ಇದೇ ಸಮಯದಲ್ಲಿ ರಮಾನಂದ ಸ್ವಾಮಿಗಳು ಫಾರಿನ್ ಟ್ರಿಪ್ಗೆ ಹೋಗಿರೋದು ನಮ್ಗೆ ಅಡ್ವಾಂಟೇಜ್ ಆಗಿದೆ ಸರ್. ರಾಮ್ ಪ್ರಸಾದ್ಗೆ ಈಗ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ, ಒಳ್ಳೆ ಕೆಲಸ ಕೊಡ್ತಿದ್ದೀರಿ ಅಂತ ನಿಮ್ಮ ಬಗ್ಗೆ ಕೃತಜ್ಞತೆ ಇದೆ. ನಾವು ಇದನ್ನೇ ಉಪಯೋಗಿಸ್ಕೊಂಡು ನಮ್ಮ ಪ್ಲ್ಯಾನನ್ನು ವರ್ಕೌಟ್ ಮಾಡ್ಬೋದು. ಈಗ ಹೆಸರಿಗೆ ರಾಮ್ ಪ್ರಸಾದು ಆಶ್ರಮದ ಕಡೆ ಲಾಯರ್ ಅಂತ ಇದ್ದರೂ ಎಮೋಷ್ನಲ್ ಆಗಿ ಎಥಿಕಲ್ ಆಗಿ ಅವನು ನಮ್ಮ ಕಡೆ ಇದ್ದೇ ಇರ್ತಾನೆ. ಆಗ ನಮ್ಮ ಕೆಲಸ ಸುಲಭ ಆಗುತ್ತೆ ಸರ್.